ನೋಡಿ ಗೈಸ್ ಹಿಂದೆ ಹೋಗ್ತಾ ಇದೆ, ಸ್ಪೀಡಲ್ಲಿ ಹೋಗ್ತಾ ಇದೆ. ನಂದ ಬೈ ಕಾರ್ ತಗೋತಾ ಇದಾರೆ, ನನಗೆ ಕೊಡಿಸ್ತಾ ಇದಾರೆ. ನಮ್ಮ XUV ಕೊಟ್ಬಿಟ್ಟು ಈ ಕಾರ್ ತೊಗೊಂಡ್ಬಿಡೋದು. ನೋಡಿ ಸದ್ಯ ಆಗ್ತಾ ಇದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ನಾನು ವಯನಾಡಲ್ಲಿ ಇದ್ದೀನಲ್ಲ, ನೀವು ನೋಡ್ದಂಗೆ ನಾನು ನಮ್ಮ ಫ್ಯಾಮಿಲಿನೆಲ್ಲ ರೆಸಾರ್ಟಲ್ಲಿ ಬಿಟ್ಟು ಇಲ್ಲಿ ಆಚೆ ಬಂದಿದ್ದೆ. ಇದು ಬೇರೆ ಬ್ಲಾಗು. ನಾನು ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದಿದ್ದೀನಿ, ನಂದಕಿಶೋರ್ ಮತ್ತು ನಮ್ಮ ಬೇರೆ ಫ್ರೆಂಡ್ಸ್ ಜೊತೆಗೆ. ಏನಕ್ಕೆ ಅಂದರೆ ಒಂದು ಕಾರ್ ಡೆಲಿವರಿ ಇದೆ, ಬನ್ನಿ ನಿಮಗೆ ತೋರಿಸ್ತೀನಿ ಏನು ಕತೆ ಅಂತ. ಹೊಸ ಕಾರ್ ತೊಗೋತಾ ಇದ್ದಾರೆ ನಮ್ಮ ಫ್ರೆಂಡು. ನಾನು ಆ ಕಾರ್ನ ತೊಗೋಬೇಕು, ನನ್ನ ಕಾರ್ನ ಮಾರಿ ಅಂತೇನೋ ನಾವು ಪ್ಲ್ಯಾನ್ಸ್ ಇದೆ. ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋ ಅಲ್ಲಿ. ಈಗ ಆ ಕಾರ್ನ ಫಸ್ಟು ಓಡಿಸಿ ಡ್ರೈವ್ ಮಾಡಿ ಡೆಲಿವರಿ ತೊಗೊಂಡು ಬರೋಣ. ಗೈಸ್ ನೋಡಿ ಗೈಸ್ ಹೆಂಗಿದೆ, ವಾವ್. ಆ್ಯಕ್ಚುಲಾಗಿ ಇನ್ನೂ ಫಾಗಿ ಆಗಿರುತ್ತೆ, ಇವಾಗ ಸ್ವಲ್ಪ ಕಮ್ಮಿ ಇದೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಅಷ್ಟೇ ಹೋಟೆಲ್ಗಳು, ಅಷ್ಟೇ ಜಾಗಗಳು, ಕ್ರೇಜಿ. ಆ ಹೋಟ್ಲು ಅಲ್ಲಿ ಹೋಗಿದ್ದೀನಿ ನಾನು. ಆ ಹೋಟ್ಲಿಗೆ ಅಲ್ಲೊಂದು ಹೋಟ್ಲು ಕಾಣ್ತಿದೆ ನಿಮಗೆ, ಇದು ಅದಕ್ಕೆ ಹೋಗಿದ್ದೀನಿ. ಏನು ಕ್ರೇಜಿ ಆಗಿದೆಯಪ್ಪ, ಡ್ರೀಮಿ, ವೆರಿ ನೈಸ್. ಗೈಸ್ ಇಲ್ಲೆಲ್ಲ ಬೈಕಲ್ಲಿ ಬರಬೇಕು, ಸಖತ್ತಾಗಿರುತ್ತೆ. ಯಾವತ್ತೂ ನಾವು ಒಂದು ಬೈಕ್ ರೈಡ್ ಮಾಡಿಲ್ಲ, ಒಂದ್ಸರಿ ಮಾಡೋಣ. ಗೈಸಲ್ಲಿ ಕಾಣ್ತಿದ್ಯಲ್ಲ, ಅದು ಏಷ್ಯಾಸ್ ಬಿಗ್ಗೆಸ್ಟ್ ಮಾಸ್ಕ್ ಅಂತ ನೋಡಿ, ಅದು ವಾವ್. ಗೈಸ್ ಸೊ ಫೈನಲಿ ಇವಾಗ ನಾವು ಲಂಚ್ ತಿನ್ನೋಣ ಅಂತ ನಿಂತಿದ್ದೀವಿ ವೈಟ್ ಹೌಸ್ ಹೋಟೆಲಲ್ಲಿ. ಮೊದಲು ನೋಡಿ ವೈಟ್ ಹೌಸ್. ಸೊ ಇದು ಆ್ಯಕ್ಚುಲಾಗಿ ನಾನು ಈ ಜಾಗಕ್ಕೆ ಬಂದಿದ್ದೀನಿ ಒಂದ್ಸರಿ, ಸಖತ್ ಒಳಗೆ ಇದು. ಆ್ಯಂಡ್ ಇದು ತುಂಬ ಕೆಳಗಿದೆ ಜಾಗ, ಆಯಿತಾ. ಈಗ ನಂದಬಾಯ್ ಏನು ತಿನ್ನಕ್ಕೆ ಹೋಗ್ತಾ ಇದ್ದೀವಿ? ವಿಲ್ ಹ್ಯಾವ್ ಚಿಕನ್. ಕನ್ನಡ ನಾವು ಇವತ್ತು ಈಗ ವೈಟ್ ಹೌಸ್ ರೆಸ್ಟೋರೆಂಟ್ ಇದೆ. ಹಾಂ, ಏನು ತಿನ್ನಕ್ಕೆ ಹೋಗ್ತಾ ಇದ್ದೀವಿ? ಚಿಕನ್ ಮಂದಿ ಮತ್ತೆ ಪಿನ್ನೆ ಮಟನ್ ಮಂದಿ, ಬಿರಿಯಾನಿ. ಪಿನ್ನೆ ಅಂದ್ರೆ ನೆಕ್ಸ್ಟ್ ಅಂತ ಆಮೇಲೆ. ವಿಲ್ ಟೀಚ್ ಯು ಸಮ್ ತಮಿಳ್, ಐ ಮೀನ್ ಮಲಯಾಳಂ. ಸಾರಿ, ಐ ವಿಲ್ ಟೀಚ್ ಯು ಕನ್ನಡ. ಬನ್ನಿ ಗೈಸ್ ಈಗ ತಿನ್ನಕ್ಕೆ ಹೋಗೋಣ. ಆ್ಯಂಡ್ ಆಲ್ಸೋ ನಂದಬಾಯ್ ಕಾರ್ ತಗೋತಾ ಇದ್ದಾರೆ, ನನಗೆ ಕೊಡಿಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಸೊ ಈಗ ಇವ್ರ ಕಾರ್ ನಾನು ಓಡಿಸಿ ನೋಡಿ ಆಮೇಲೆ ನನ್ನ ಕಾರ್ ಸೇಲ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಬೇಕು. I will drive now and see because I have not done test drive. So for that delivery I will come. Done. Let's go. Guys, kunchi kodi ante guys idu. Pidi kodi. Teetar. Yeah, pidi kodi. They call it teetar, no? Oh, small kodi. Not that small, that thing. This is not kada kodi. This is something with pidi kodi with. Leghorn. ಪಿಡಿ ಕೋಳಿ ಗೈಸ್, ಪಿಡಿ ಮೊಟ್ಟೆ ನೋಡಿ, ಮೊಟ್ಟೆನೂ ಎಣ್ಣೆಲಿ ಹಾಕಿದ್ದಾರೆ. ಮಂದಿ ರೈಸ್ ಹಾಕೋತಾರೆ ನೋಡಿ. It will be a lot, bro. Bro, this one? I'll take. I'll eat this first. Guys, so ಇವ್ರದ್ದು ಥೀಮ್ ಬ್ಲ್ಯಾಕ್ ಕಲರ್ ಥೀಮ್ ಅಂತ ಇವತ್ತು. ಅದಕ್ಕೆ ನಾನು ಬ್ಲ್ಯಾಕ್ ಕಲರ್ ಶರ್ಟ್ ಇದೆ ನೋಡೋಕೆ ಬಂದಿದ್ದೀವಿ. ಒಂದು ಬ್ಲ್ಯಾಕ್ ಶರ್ಟ್ ಹಾಕೊಂಡು ಹೋಗೋಣ ಅಂತ. ಪ್ಲೇನ್ ಬ್ಲ್ಯಾಕ್. ಗೈಸ್ ಸೊ ಬೊಂಬೆದೆ ಬಿಚ್ಚಿಸ್ತಾ ಇದ್ದೀವಿ ನೋಡಿ, ಬೊಂಬೆದೆ ಶರ್ಟ್ ಬಿಚ್ಚಿಸ್ತಾ ಇದ್ದೀವಿ. ಇದೊಂದೇ ಇರೋದಂತೆ ಅವ್ರ ಹತ್ರ ಬ್ಲ್ಯಾಕ್. ಸೊ ಅದನ್ನು ತೆಗೆದುಕೊಡ್ತಿದ್ದಾರೆ. ಬ್ಲ್ಯಾಕ್ ಹಾಕೋಬೇಕು ಬಿಕಾಸ್ ಒಂದು ಥೀಮಲ್ಲಿ ಹೋಗ್ತಾ ಇರೋದು ನಾವು. ಇಲ್ಲಿ ಚೇಂಜಿಂಗ್ ರೂಮ್ ಇಲ್ಲ ಇಲ್ಲಿ, ಅದೇ ಬಿಚ್ಕೊಡ್ತವ್ರು ಪಾಪ. ಹೌ ಮಚ್? ಗೈಸ್ ತಕ್ಕೊಟ್ರು, ಬಟ್ ಸಕ್ಕಟ್ ಹೊಡೆದಿದೆ, ಮುಳುಗೋಗ್ಬಿಟ್ಟಿದೆ ನಾನು ಅದರಲ್ಲಿ. ಅದಕ್ಕೆ ಅದು ಬೇಡ, ಬೇರೆ ಕಡೆ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನೊಂದು ಅಂಗಡಿ ನುಗ್ಗಿದ್ದೀವಿ, ನೋಡೋಣ ಇಲ್ಲಿದೆಯಾ ಅಂತ. ಇಲ್ಲಿದೆಯಾ ನೋಡ್ತಾ ಇದ್ದೀವಿ ನೋಡಿ, ಅದೊಂದು ಅಂಗಡಿ ನುಗ್ಗಿದ್ದೀವಿ. ಗೈಸ್ ಇದೊಂದು ಬ್ಲ್ಯಾಕ್ ಶರ್ಟ್ ಕೊಟ್ಟಿದ್ದಾರೆ, ಟ್ರೈ ಮಾಡೋಣ, ನೋಡೋಣ ಹೆಂಗಿರುತ್ತೆ ಅಂತ. ಈಗ ಬನ್ನಿ ಗೈಸ್ ಸೊ ಫೈನಲಿ ಹಾಕೊಂಡ್ಬಿಟ್ಟೆ ಬ್ಲ್ಯಾಕ್ ಶರ್ಟ್. ಒಂದು ಚಿಕ್ಕ ಪರ್ಫ್ಯೂಮು ತೊಗೊಂಡಿದ್ದೀನಿ ಹಾಕೊಳ್ಳೋಕ್ಕೆ. ಬನ್ನಿ ಹೋಗೋಣ. ಗೈಸ್ ಸೊ ನಂದಬ್ರೋದು ಇವಾಗ 200K ಆಗುತ್ತಂತೆ ಫಾಲೋವರ್ಸಲ್ಲಿ, ಐ ಮೀನ್ ಇನ್ಸ್ಟಾಗ್ರಾಮಲ್ಲಿ. ಅದು ಬಿಟ್ಟರೆ ಅವ್ರು ಕಾರ್ ತೊಗೋದಾರಲ್ಲ, ಅದಕ್ಕೆ ಕೇಕ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಾವು. ಬನ್ನಿ ಕೇಕ್ ತೊಗೊಂಡು ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ಬಂತು ಕೂತ್ಕೊಂಡು ಸಾಕಾಯಿತು. ಮರ್ಸಿಡೀಸಲ್ಲಿ ಹಿಂದೆಗಡೆ ಸೀಟು ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಆ್ಯಂಡ್ ಆಲ್ಸೋ ಅದು ಇಬ್ಬರಿಗೆ ಮಾಡಿರೋದಲ್ವಾ, ನಾವು 3 ಜನ ಕೂತಿದ್ದೀವಿ ಹಿಂದೆ, ಅಷ್ಟು ಕಂಫರ್ಟೇಬಲ್ ಆಗಿಲ್ಲ. ಎನಿವೇಸ್ ಬನ್ನಿ ಈಗ ಪಟ್ಟಂತ ವಾಪಸ್ ಹೊರಡಬೇಕು. ಕಾರ್ ತೊಗೊಂಡು ನಮ್ಮ ಫ್ಯಾಮಿಲಿ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಹೆಚ್ಕೋ ನೋಡಿ ಕೇಕ್ಗಳು ತೊಗೊಂಡು ಹೆಂಗಿದೆ, ಕೇಕ್ಗಳು ವೈನಾಡ್ ಕೇಕ್ಗಳು ನೋಡಿ ಹೆಂಗಿದೆ. ಕೇಕ್ ತೊಗೊಂಡು ಹೋಗ್ತಾ ಇದೀವಿ ಗೈಸ್. ಸೊ ಇದು ಅದರ್ ಸೈಡ್ ಆಫ್ ವೈನಾಡ್ ಅಂದ್ಕೊಳ್ಳಿ.
ನಾನು ಹೋಗಿರೋ ಕಡೆ ಎಲ್ಲ ಫುಲ್ ಕಾಮ್ ಆಗಿರ್ತಿತ್ತು. ಇಲ್ಲಿ ಬರೀ ಗಾಡಿ ಸೌಂಡ್ಗಳು ನೋಡಿ, ಇಲ್ಲಿ ಗುಯ್ ಗುಯ್ ಅಂತ ಹೋಗ್ತಾ ಇದೆ. ಫುಲ್ಲು ಸಿಟಿ ವೈಬ್ಸು. ಇದು ಕ್ಯಾಲಿಕಟ್, ಇದು ಕ್ಯಾಲಿಕಟ್. ಈಗ ಒಳ್ಳೆ ಲ್ಯಾಂಬೋರ್ಗಿನಿ ಇದ್ದಂಗಿದೆ. ಕ್ರೇಜಿ ಅಂದರೆ ಸಕ್ಕತ್ತಾಗಿದೆ ನೋಡೋಕ್ಕಂತ. ಇದು ನೋಡಿ ಎಷ್ಟು ಕ್ರೇಜಿ ಆಗಿದೆ ಅದು ಶೇಪು. ವಾವ್, ಇದನ್ನೇ ತೊಗೊಳಕ್ಕೆ ಬಂದಿರೋದು ಈಗ B3. ಈ ಕಾರಿಗೆ ನಾನು ಓಡಿಸಿ ನನಗೆ ಯಾರು ಇಷ್ಟ ಆಗೋಯ್ತು ಅಂದರೆ ನಮ್ಮ XUV ಕೊಟ್ಬಿಟ್ಟು ಈ ಕಾರ್ ತೊಗೊಂಬಿಡೋದು. ನೋಡೋಣ. ಇದು ನೋಡಿ ಬ್ಲ್ಯಾಕ್ ಕಲರ್ XUV, ಬ್ಲ್ಯಾಕ್ ಕಲರ್. ನಾನು ತೊಗೊಂಡಾಗ ಈ ಕಲರ್ ಇರಲಿಲ್ಲ. ಬೇಸ್ ಯಾವ ಕಲರ್ ಕಾರ್ ಬುಕ್ ಮಾಡಿರೋದು ಅಂತ ನಂಗೆ ಗೊತ್ತಿಲ್ಲ. ಇಲ್ಲಿದೆ ನೋಡಿ, ಇದೇ ಕಲರು. ಸ್ವಲ್ಪ ಕಾಣ್ತಾ ಇದೆ ಬಟ್ಟೆಲಿ ಆರೆಂಜ್ ಕಲರ್ ಅಂತ, ಅದೇನಾ ಅಂತ ಗೊತ್ತಾಗ್ತಿದೆ. ನೋಡೋಣ. ಕ್ರೇಜಿ ಆಗಿದೆ, ಶೇಪೇ ಕ್ರೇಜಿ ಆಗಿದೆ. ವೈಟ್ ಥಾರ್ ರಾಕ್ಸ್ ನೋಡಿ. ಇದು ಟೆಸ್ಟ್ ಡ್ರೈವ್ ಮಾಡಿಲ್ಲ, ತೊಗೋಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ. ಇದೇನು ತೊಗೋಬೇಕು ಅಂತ ಅಂದ್ಕೊಂಡಿಲ್ಲ ನಾನು. ತಾರ್ ಅಂತಿದ್ದೆ ಮುಂಚೆ. ಅದಾದಮೇಲೆ XUV ತೊಗೊಂಡ್ಮೇಲೆ ಕ್ರೇಜ್ ಹೋಯಿತು. ಈಗ ನನಗೆ ತಾರ್ ಒಂಥರ ಚೆನ್ನಾಗಿದೆ. ಬೇಸ್ ಕೂತ್ಕೊಂಡ್ರೆ ಒಳಗೆ ಎಕ್ಸ್ಪೀರಿಯನ್ಸ್ ಆಗೋದಾಗಿದೆ, ಒಂಥರ ಕ್ರೇಜಿ ಆಗಿದೆ. ವೈಟ್ ಕಲರ್ ಬೇಡ, ಹೋಗೋಣ. ಹಿಂದೆಗಡೆ ಸೀಟ್ ಹೆಂಗಿದೆ ನೋಡಿ. ಅದರಿಂದ ಸೀಟ್ ಇಲ್ಲ ಗೈಸ್ ಇಲ್ಲಿ. 7 ಸೀಟರ್ ಅಲ್ವಾ ಇದು? ಓ 5 ಡೋರ್ಸ್ ಇದೆ ಅಷ್ಟೇ ಲಗೇಜ್ಗೆ. ನೈಸ್. ಪೆಚ್ಚಕ್ಕೆ ಆಗ್ತಾಯಿಲ್ಲ, ಹಿಂಗೆ ಇರಲಿ. ಕಲರ್ ಸಕ್ಕತ್ತಾಗಿದೆ ಗೈಸ್. ಕೇಕ್ ಮೇಲೆ 200K 2K ಅಂತ ಬರ್ಸ್ಕೊಂಡು ನಮ್ಮ ಅಪ್ಪ ಒಂದು ಚಿಕ್ಕ ಗಾಡಿ ತೊಗೋಬೇಕು. ಇದು ಚೆನ್ನಾಗಿದೆ, X3. ಸನ್ರೂಫ್ ಅಲ್ಲ ಇದೆ ಇದರಲ್ಲಿ. ನೋಡಿ ಎಲ್ಲ ರೆಡಿ ಇದೆ. ನನ್ನ ಕೇಕು ಕಟ್ ಆಗುತ್ತೆ ಸ್ವಲ್ಪ ಹೊತ್ತಲ್ಲಿ. ವೈನಾಡ್ ಕೇಕ್ ತಿನ್ನೋಣ ಹೆಂಗಿದೆ ಅಂತ. ಹಾಂ, ಎಷ್ಟು ಕಲರ್ ಕಾಣ್ತಿದ್ಯಾ? ಬ್ಲ್ಯಾಕ್ ಕಲರ್ ಕಾರ್. ಬ್ಲ್ಯಾಕ್ ಕಲರ್. ಎಷ್ಟು ಕೇಕ್ ಮೇಲೆ ಏನು ಬರ್ದಿದೆ ತೋರಿಸ್ತೀನಿ ನೋಡಿ. 2K ಬರ್ಸ್ಕೊಂಬಂದವ್ರೆ ಅವರೇ. ನೋಡಿ ಏನೋ ಮಾಡ್ತಿದ್ದಾರೆ. ಅವ್ರಿಗೆ ಕವರ್ ಅಪ್ ಮಾಡಿಬಿಟ್ರು. ಥ್ಯಾಂಕ್ ಯು ಫಾರ್ ಸಪೋರ್ಟ್, 2K ಕ್ಲಿಯರ್. ನೈಸ್. ನೈಸ್. ಇದೊಂದು ಕೇಕು ಬಂತು. ಇದು ಸೇಮ್ ಬೇಕರಿ ಕೇಕ್ ಗೈಸ್. ಇದು ಇವ್ರು ಕೊಡ್ತಿರೋದು, ಶೋರೂಮ್ ಅವರು. ಇದು ನಾವು ತಂದಿದ್ದು. ನಂದ ಬಾಯ್. ಅಲ್ಲಲ್ಲೇ ಗೈಸ್, ಬಿಹೈಂಡ್ ದ ಸೀನ್ ಇದು ಹಿಂಗಿರುತ್ತೆ. ಅಲ್ಲಿಂದ ತಳ್ಳಿದ್ರೆ ಇಲ್ಲಿ ಎಳಿತಾರೆ. ಚಟ ವಿಲ್ ಪುಲ್. ರೆಡಿ 3, 2, 1 ಗೋ. ರೆಡಿ ಗೈಸ್, ಒನ್ ಮೋರ್ ಟೇಕ್. ಸೊ ಫೈನಲಿ ನೋಡಿ, ಈ ಕಲರ್ ಕಾರ್ ತೊಗೊಂಡಿರೋದು ನಂದ ಬೈ. ಒಳಗೆ ಹೆಂಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ಹೊತ್ತು ಲೈವ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ ಒಳಗೆ. ನಾನು ಈ ಕಾರಲ್ಲಿ ಕೂತೇ ಇಲ್ಲ ಇನ್ನು, ಇದುವರೆಗೂ ಕೂತಿಲ್ಲ. ಕೂತ್ಕೊಂಡು ನೋಡೋಣ ಗೈಸ್. ಮುಂಚೆ ಈ ಥರ ಕೀ ಕೊಡ್ತಾಯಿದ್ರು, ಆಮೇಲೆ ಈ ಥರ ಮಾಡಿದ್ರು, ಈಗ ಈ ಥರ ಆಗೋಗಿದೆ. ನೋಡಿ ಕೀ ಕೊಡ್ತಾ ಇದ್ದಾರೆ ನೋಡಿ, ಈ ಥರ ಇದೆ ಕೀ ಇದ್ರದ್ದು ಗೈಸ್. ನೋಡಿ ಇದರಲ್ಲಿ ಡೋರ್ ಓಪನ್ ಮಾಡೋದು ಹಿಂಗೆ, ಈ ದಾರ ಹಿಡಿಬೇಕು ಡೋರ್ ಓಪನ್ ಮಾಡೋಕ್ಕೆ. ಸಂಜಿ ನೋಡಿ, ಬಟ್ ಅದು ಶೋ ಒಳಗಿಂದ ಹೆಂಗಿದೆ ಅಂದರೆ ಕ್ಲೋಸ್. ಓ ನೋಡಿ ಹಿಂಗೆ ಡೋರ್ ಓಪನ್ ಮಾಡೋದು. ಆ್ಯಂಡ್ ಓ ಸ್ಪೇಸ್ ಜೆಟ್. ಓ ಕೀ ಹೋಲ್ಡರ್ ಬೇರೆನಾ? ಕ್ರೇಜಿ ಇದೆಲ್ಲ ಗೈಸ್. ನೋಡಿ ಕೀ ಹೋಲ್ಡರ್ ಇಲ್ಲಿ ಅದ್ರ ಶೇಪ್ದೆ. ಐ ವಿಲ್ ಎಕ್ಸ್ಪ್ಲೇನ್ ಆಲ್ ದಿಸ್ ಕಾರ್ ಡೀಟೇಲ್ಸ್ ಇನ್ ಸಮ್ ಟೈಮ್. ವೆಯ್ಟ್ ಗೈಸ್, ಇಲ್ಲೇನೋ ಇದೆ ನೋಡಿ. ಏನಿದೆ? ವಾಟ್ ಇಸ್ ದಿಸ್ ಬ್ರೋ? ಗೈಸ್ ಈಗ ಇಲ್ಲಿ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಆಟೋ ಪಾರ್ಕಿಂಗ್ ತೋರಿಸುತ್ತೆ ನೋಡಿ. ಈಗ ಗಾಡಿ ನೀವು ಮುಂದೆ ಹಾಕೋತಾ ಇದ್ದೀವಿ ಪಾರ್ಕಿಂಗ್ ಮಾಡೋಕ್ಕೆ. ಮಾಡಿ ಸರ್ಕಲ್ ಅಲ್ಲಿಗೆ ಆಗ್ತಾ ಇದ್ದಾರೆ. ಸ್ಟಾರ್ಟ್ ಪಾರ್ಕಿಂಗ್. ಓ ಯು ಆರ್ ನಾಟ್ ಪ್ರೆಸ್ಸಿಂಗ್ ಎನಿಥಿಂಗ್. ಅವ್ರೇನು ನೋಡಿ ಗೈಸ್, ಅದೇ ಆಗ್ತಾ ಇದೆ. ಅಯ್ಯೋ ಓಕೆ
ಗುದ್ದುತ್ತೆ ಅನ್ಕೊಂಬಿಟ್ಟೆ ನಾನು. ಒಂದೆಲ್ಲ ಕೈ ಅಂತ ಆಗ್ತದೆ. ಆಟೋ ಹಲೋ ಹೌದಾ? ಆಕ್ಸಿಡೆಂಟ್. ಸರಿ See bro, parking in between. ಬಾಕ್ಸ್ ನೋ ಯು ಹ್ಯಾವ್ ಡ್ರಾಟ್ ದ ಬಾಕ್ಸ್. ഞാനല്ല ചേട്ടാ ഇത് ഒറ്റയ്ക്കാ. ഇല്ല, ഈ ഡിസ്റ്റൻസ് ഇവിടെ എഴുതി കാണിക്കും. വണ്ടി എത്ര മീറ്റർ ആണ് മുന്നോട്ട് പോകുന്നത്, എത്ര മീറ്റർ പിന്നോട്ട് പോകും. അപ്പൊ ആള് ഡിറ്റക്ട് ചെയ്ത് സ്റ്റോപ്പ്. ನಾವೇ 2 ಸರಿ ಮಾಡ್ಬಿಡ್ತಿದ್ವಿ ಪಾರ್ಕ್ ಇಷ್ಟೊತ್ತಿಗೆ. ವೈ ಇಸ್ ಯೂಸ್ಡ್ ಫಾರ್ ದ ವೆರಿ ಸ್ಮಾಲ್ ಪ್ಲೇಸಸ್. ಯಾ ನೋಡಿ ಲೈಟ್ ಎಲ್ಲ ಹೆಂಗಿದೆ ಕ್ರೇಜಿ ಆಗಿ. ಪಾರ್ಟಿ ಪಿಕ್ಚರ್. ನೋಡಿ ಸೆಲ್ಫಿ ತಗೋಬಹುದು. ನೋಡಿ ನೋಡಿ ಕ್ಯಾನ್ ಟೇಕ್ ಸೆಲ್ಫಿ. ಓ ವಿಡಿಯೋ ಆಲ್ಸೋ. ಓ ಗೈಸ್ ನೋಡಿ ವಿಡಿಯೋನೂ ಮಾಡ್ಬೋದು. ನಮಗೆ ಬೇಕಾಗುತ್ತೆ ಅಂತ ಇದೆಲ್ಲ ಪ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ. ಸೊ ಸೀಟ್ಸು ಕಂಫರ್ಟೇಬಲ್ ಆಗಿದೆ. ಒಂದೇ ಪ್ರಾಬ್ಲಮ್ ಏನು ಅಂದರೆ ಇದು 5 ಸೀಟರು, ನಮ್ಮದು 7 ಸೀಟರು. ಸೊ ಅದು ಬಿಟ್ರೆ ಕಂಫರ್ಟೇಬಲ್ ಆಗಿದೆ ಸೀಟ್ಸ್. ನೋಬ್ರು ವೆರಿ ಕಂಫರ್ಟೇಬಲ್. ಕವರ್ ತೆಗೆದ್ರೆ ಹೆಂಗಿರುತ್ತೆ ನೋಡೋಣ. ಈಗ ತೆಗಿತೀನಿ ಕವರ್. ventilated seats are also there. ಓ ವೆಂಟಿಲೇಟೆಡ್ ಸೀಟ್ಸ್. ನೈಸ್ ನೈಸ್. ಇವ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಸೌಂಡ್ ಮಾಡ್ತಾ ಇದೆ ಗಾಡಿ. ಅವ್ಳು ಸೀಟ್ ಬೆಲ್ಟ್ ಸಿಗ್ತಾ ಇಲ್ಲ ಪಾಪ. ನೋಡಿ ಟ್ಯೂ ಟ್ಯೂ ಅಂತಿದೆ. ಕಾಲ್ಗಳ ಗುದ್ಕೊಂಡ್ಬಿಟ್ಟು ಅದಕ್ಕೆ ಲಾಕೇ ಆಗ್ತಾ ಇಲ್ಲ. ನೋಡಿ ಸೀಟ್ ಬೆಲ್ಟ್ ಲಾಕೇ ಆಗ್ತಾ ಇಲ್ಲ. ಇಟ್ಸ್ ದಟ್ ಯು ಹ್ಯಾವ್ ಟು ರಿಮೂವ್ ದಟ್ ಐ ಗೆಸ್. ನೋ ಫಾರ್ ದಟ್ ಯು ಕೀಪ್ ಲೈಕ್ ದಟ್ ಓನ್ಲಿ. ಲೀವ್ ಇಟ್ ನೋ ನೋ ಸೌಂಡ್. ಲೀವ್ ಇಟ್. ಸಿಟ್ ಆರಾಮ್ಸೆ. ಅಗೇನ್ ಸೌಂಡ್. ಮತ್ತೆ ಸೌಂಡ್ ಮಾಡ್ತಾ ಇದೆ. ಅದು ನಿಲ್ಲಂಗೆ ಅಲ್ಲ. ಓ ಕ್ರೇಜಿ ಇಟ್ ಲುಕ್ಸ್ ಬ್ರೋ. ಲುಕ್ಸ್ ಸಕ್ಕತ್ತಾಗಿದೆ ಗಾಡಿ. ಗೈಸ್ 3 ಅವರ್ ತೋರಿಸ್ತಿದೆ 100 ಕಿಲೋಮೀಟರ್. ನನ್ನ 6 ಗಂಟೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು 10 ಗಂಟೆ ಕರ್ಕೊಂಡು ಹೋಗ್ತಾವ್ರೆ. 10 o'clock. ಚೇಟಾ ನೋಡಿ ಹೆಂಗ್ ಲೈಟ್ ಆನ್ ಆಗುತ್ತೆ. ನಂದ ಬಾಯ್ ಇಸ್ ಗೆಟಿಂಗ್ ಹರ್ಟ್ ವೆನ್ ಐ ಹಿಟ್ ಇಟ್ ಹಿಯರ್. ಗೊತ್ತಾಗೋಯ್ತು ಹೆಂಗೆ ಅಂತ ನೋಡಿ. ಇಷ್ಟೇ. ಲೆದರ್ ದಿಸ್ ಥಿಂಗ್ ನೋ. ಇದು ನೋಡಿ ಮಧ್ಯದಲ್ಲಿ ಹೆಂಗ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಇದನ್ನ. ಓ ಎಸಿ ಹಿಂಗೆ ಎಸಿ. ಶೆಟಾ ರೆಸಾರ್ಟ್. ಐ ಶುಡ್ ಗೋ ಶೆಟಾ. ಸ್ವಲ್ಪ ಲೈಟ್ ಬರುತ್ತೆ ನೋಡಿ. 16 ಮಿಲಿಯನ್ ಕಲರ್ಸ್ ಅಂತ. ರೈಟ್ ಹೋಗ್ಬೇಕಿತ್ತು, ನಾವು ಮಿಸ್ ಮಾಡ್ಬಿಟ್ವಿ ರೋಡ್. ಅದಕ್ಕೆ ಈಗ ಸ್ಟ್ರೈಟ್ ಹೋಗ್ತಾ ಇದೀವಿ. ಮತ್ತೆ ಕ್ರೇಜಿ ಆಗಿದೆ ಪವರ್. ನಂದಬಾಯಿ ಕ್ರೇಜಿಯಾಗಿ ಕಾಣುತ್ತೆ ಲೈಟ್ ನೋಡಿ. ಇದು ಈಗ ರೀಕನ್ಸಿಡರ್ ಮಾಡಬೇಕು ನನ್ನ ಕಾರ್ನ ಏನು ಮಾಡೋದು ಅಂತ. ನೋಡಿ ವೈರ್ಲೆಸ್ ಚಾರ್ಜಿಂಗ್ ಒಂದಲ್ಲ 2 ಕೊಟ್ಟವ್ರು, ಅಲ್ಲೊಂದು ಇಲ್ಲೊಂದು. ಸೊ ಹೋಗ್ತಾ ಒಂದು ಕಾಫಿ ಕುಡಿಯೋಣ ಅಂತ ಬ್ರೇಕ್ ಹಾಕಿದ್ವಿ. ಆ್ಯಂಡ್ ಇನ್ನೊಂದು ಈ ಗಾಡೀಲಿ ನೋಡಿ ಗೈಸ್, ಹಿಂಗೆ ಮುಂದೆ ಹಿಂದೆ ಮಾಡಿದ್ರೆ ಕಾರು ರಿಮೋಟ್ ಕಂಟ್ರೋಲ್ ಥರ ಮೂವ್ ಮಾಡ್ಬೋದು. ನಾವು ಕಾರಲ್ಲಿ ಇಲ್ಲ ಅಂದರು, ಅದು ಆಮೇಲೆ ತೋರಿಸ್ತೀನಿ ಗೈಸ್. ಸೊ ಕಾಫಿ ಬಂತು ನೋಡಿ. ಕಾಫಿ ಹಿಂಗೆ ಕೊಟ್ಟಿದ್ದಾರೆ, ಹಿಂಗೆ ಕಲ್ಸ್ಕೋಬೇಕು ನಾವೇ. ಗೈಸ್ ಫೈನಲಿ ನಂದಾ ಬೈಕಿ ನನಗೆ ಕೊಟ್ಟಿದ್ದಾರೆ ಓಡ್ಸೋಕ್ಕೆ. ಈಗ ಲೆಟ್ಸ್ ಗೋ. ನೋಡಿ ನನ್ನ ನಂಬಿಕೆ ಕೊಟ್ಟಿದ್ದಾರೆ ತೊಗೊಂಡು. ಈಗ ತಾನೇ ಶೋರೂಮಿಂದ ಬಂದಿರೋ ಗಾಡಿ. ಅದು ಮುಂದೆ ಹಿಂದೆ ಮಾಡೋದು ಇಲ್ಲೇ ತೋರಿಸಿ ನೋಡಿ. ಏನು ಕ್ರೇಜಿಯಾಗಿ ಕಾಣುತ್ತೆ ಕಾರ್ ಇಲ್ಲಿಂದ. ಸಕ್ಕತ್ತಾಗಿ ಕಾಣುತ್ತಲ್ಲ ಇಲ್ಲಿಂದ. ವಾವ್ ನೋಡಿ ಸೀಟ್ ಹಿಂದೆ ಹೋಗುತ್ತೆ ಹಂಗೆ. ಇಲ್ಲೆಲ್ಲ ಏನೇನೋ ಇದೆ ಗೈಸ್. 1 2 3 ಕ್ಲೀನ್ ಹಾಕಿದ್ದೀನಿ. ಇಲ್ಲಿ ಹೊರಟಿದ್ದೀನಿ. ಲೆಟ್ಸ್ ಗೋ ಗೈಸ್. ನಂದಾ ಬೈ ಗಡ ಯು ಆರ್ ಸ್ಕೇರ್ಡ್ ಬ್ರೋ? No, not scared. Worried? Not worried and all. There is no insurance before getting number plate. Is it? I know. I trust you. If the car gets touched, no, you keep my XUV, give this car. I can see speed here only. Yeah. So that I don't overspeed. Yeah, not overspeed. ಸ್ಪೋರ್ಟ್ಸ್ ಮೋಡಲ್ಲಿ ಟ್ರೈ ಮಾಡೋಣ ಗೈಸ್ ಓಡ್ಸಕ್ಕೆ. ನಾನು ಯಾವುದೋ ರೀಲ್ ನೋಡಿದ್ದೆ, ಅದ್ರಲ್ಲಿ ಅವ್ರು ರಿಮೋಟ್ ಕಂಟ್ರೋಲ್ ತರ ಕಂಟ್ರೋಲ್ ಮಾಡ್ತಿದ್ರಿ ಗಾಡಿನ. Yeah, that is there. ಅವಾಗ ನಾನು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಫೈನಲಿ ಇವತ್ತು ಓಡಿಸ್ತಾ ಇದೀನಿ ನೋಡಿ. Yeah. Wait bro. ಸೋ ಮಚ್ ಆಫ್ ಪವರ್ ಬ್ರೋ. ಗೈಸ್ ಒಂದು 5-6 ಕಿಲೋಮೀಟರ್ ಓಡ್ತಾ ನನಗೆ ಸಾಕಾಯ್ತು ಓಡಿಸಿದ್ದು. ಆರಾಮಾಗಿ ಕೂತ್ಕೊಳ್ಳೋಣ ಅನ್ನಿಸ್ತು. ಅದು ಶಿಫ್ಟ್ ಆಗ್ತಾ ಇದೀನಿ ಮತ್ತೆ. ಬನ್ನಿ ಹೋಗೋಣ. ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಜೋರು ಮಳೆ. ಇದು ಬೇರೆ ಒಂಥರ ಕಾಡ್ ಥರ ಇದೆ ಅಕ್ಕಪಕ್ಕ. ಘಾಟ್ ಸೆಕ್ಷನ್ ಒಬ್ರು. ಇದು ಘಾಟ್ ಸೆಕ್ಷನ್ ಬೇರೆ. ನಮ್ಮ ಮನೆಯವರೆಲ್ಲ ಬೈಕೋತಿರ್ತಾರೆ ಕರ್ಕೊಂಬಂದ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಅಂತ. ಇಲ್ಲೂ ಮೊಬೈಲ್ ಇಡೋಕ್ಕೊಂದು ಜಾಗ ಇದೆ, ಇಲ್ಲೂ ಇದೆ, 2 ಇದೆ. 6 ಗಂಟೆಗೆ ವಾಪಸ್ ಕರ್ಕೊಂಬರ್ತೀನಿ ಅಂತೇಳಿ 10 ಗಂಟೆಗೆ ಕರ್ಕೊಂಬರ್ತಾರೆ.
ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಗುತ್ತಲ್ಲ ನಂದ ಬೈ ಅರ್ಥ ಆಗುತ್ತೆ ಮಾತಾಡಕ್ ಸ್ವಲ್ಪ ಬರಲ್ಲ ಇನ್ನೊಂದು 4 ಸರಿ ನನಗೆ ಮೀಟ್ ಮಾಡಿದ್ರೆ ಬಂದ್ಬಿಡುತ್ತೆ ಗೈಸ್ ನೋಡಿ ಇವಾಗ ಕಾರ್ ಒಳಗೆ ಯಾರು ಇಲ್ಲ ಆಯ್ತಾ ಈಗ ನೋಡಿ ನಂದ ಬೈ ಶೋ ಐ ಥಿಂಕ್ ದಿಸ್ ವಿಲ್ ವರ್ಕ್. ನಂದ ಬೈ ಡೋಂಟ್ ಡೂ ದಿಸ್ ನಂದ ಬೈ ಇಟ್ಸ್ ನಾಟ್ ವರ್ಕಿಂಗ್. ಐ ಡೋಂಟ್ ನೋ ವೇಟ್. ಕ್ರೇಜಿ ಆಗಿದೆ ಗೈಸ್ ಹಿಂಗೆ ಅದು ಹಿಂದೆ ಬರುತ್ತೆ ಹಂಗೆ ಮುಂದೆ ಹೋಗುತ್ತೆ ಬಟನಲ್ಲಿ. ಗೈಸ್ ತುಂಬ ಕರೆದಿದ್ದೀನಿ ಬಾಯ್ ಕಾರ್ ತೋರಿಸ್ತೀನಿ ಅಂತ ಬರ್ತಾನೆ ಈಗ ಇಲ್ಲೇ ಬಂದಲ್ಲ ಹೆಂಗಿದೆ ಸ್ಪೋರ್ಟ್ಸ್ ಕಾರ್. ಹಾಂ ಟುಮ್ ಎಕ್ಸಿವ್ ಮಾಡ್ಬಿಟ್ಟು ತೊಗೊಂಬಿಡೋದಿನ ಮಾಡೋದು ಯಾಕೆ ಇಟ್ಕೊಂಡೇ ತೊಗೊಳ್ಳೋಣ. 34 ಲಕ್ಷ ಪರವಾಗಿಲ್ಲ ಚೆನ್ನಾಗಿದೆ. ನಿನ್ನ ಸಂಬಳ ಎಷ್ಟು? ಟುಮಾರೋ ಐಲ್ ಶೋ ಬ್ರೋ. I don't know. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನೋಡಿ. I will try once. I will try bro. Okay. Hey bro. ಇದು ಒತ್ತಿದ್ರೆ ಹಿಂದೆ ಮುಂದೆ ಆಗುತ್ತೆ ಇದರಲ್ಲೇ. ಅದೇ ಅದನ್ನು ಸೆಟ್ಟಿಂಗ್ ಮಾಡಬೇಕು ಬಿಡು ಗೈಸ್. ಈ ಬ್ಲಾಗ್ ಅಲ್ಲಿ ಆಡ್ ಮಾಡ್ತೀನಿ. ಓಕೆ ವಿಲ್ ಡೂ ಟುಮಾರೋ ಅಂಡ್ ಆಡ್ ಇನ್ ದಿ ಸೇಮ್ ಬ್ಲಾಗ್. ಡನ್ ಬ್ರೋ. ನಂದ ಬಾಯ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಸಿ ಯು. ಬಾಯ್. ಕಂಗ್ರ್ಯಾಚುಲೇಷನ್ಸ್ ಅಗೇನ್ 200K ಆ್ಯಂಡ್ ನ್ಯೂ ಕಾರ್. ಥ್ಯಾಂಕ್ ಯು ಗೈಸ್. ಇದನ್ನು ಚೆಕ್ ಮಾಡ್ತಾ ಇದ್ದೀವಿ ಮತ್ತು ಇಲ್ಲಿಗೆ ಬಂದ್ವಿ ನಾವು ಇದಕ್ಕೆ ನಂದಬೈ ಮನೆಗೆ ಇದಕ್ಕೆ ಅಂತಲೇ ವಿಡಿಯೋ ಮಾಡೋಕ್ಕೆ ಆ್ಯಕ್ಚುಲಾಗಿ ಬಟ್ ಇದಾಗ್ತಾ ಇಲ್ಲ. ನೀವೇ ಹೇಳ್ರಿ. ನಾಟ್ ಬ್ಯಾಟ್ರಿ ಆಗ್ತಾ ಇಲ್ಲ ಗೈಸ್. ಶುಡ್ ಐ ಟ್ರೈ ದ ಅದರ್ ಕೀ? ಯು ಟ್ರೈಡ್ ಎಸ್ಟರ್ಡೇ ಅದರ್ ಕೀ ಆಲ್ಸೋ? ನೋ ಐ ಡಿಡ್ಂಟ್ ಟ್ರೈ. ವಿ ಟ್ರೈ. ಹಾಂ ಇದು ಆಗ್ತಾ ಇಲ್ಲ ಗೈಸ್. ಬಿಡಿ ಒಂದು ನಿಮಿಷ ಅನ್ಲಾಕ್ ಒಳಗೆ ಹೋಗೋಣ ಇರೋ ಅನ್ಲಾಕ್ ಮಾಡು ಕೂತಿದ್ದಲ್ಲ ಗೈಸ್. ನೋಡಿ ಈಗ ಹೋಗ್ತಾ ಇದೆ ನೋಡಿ ರಿಮೋಟಲ್ಲಿ ಯಾರು ಇಲ್ಲ, ಡ್ರೈವರ್ ಇಲ್ಲ ನೋಡಿ. ಅವರಿಗೆ ಇಲ್ಲೇ ವರ್ಕ್ ಗಾಡಿ ಹೆಂಗ್ ಮೂವ್ ಆಗ್ತಿದೆ ನೋಡಿ. ಗಿವ್ ಬ್ರೋ ಐಲ್ ಟ್ರೈ. ಮಾಮ್ ಇಲ್ಲಿ ಬನ್ನಿ ಇಲ್ಲಿ ಗೈಸ್. ಈಗ ಮುಂದೆ ತಗೊಂಡು ಹೋಗ್ತೀನಿ ಇನ್ನು. ಕ್ರೇಜಿ ನೋಡಿ ಡ್ರೈವರ್ ಇಲ್ಲ ಇಫ್ ಯು ಗೋ ಇನ್ ಫ್ರಂಟ್ ಇಟ್ ವಿಲ್ ಸ್ಟಾಪ್. ನೋಡಿ ಕ್ರೇಜಿ ಮುಂದೆ ನಿಂತ್ಕೊಂಡ್ರೆ ಸ್ಟಾಪ್ ಆಗ್ಬಿಡುತ್ತೆ ನೋಡಿ. ಯಾರು ನಿಂತ್ಕೊಂಡ್ರೆ ಸ್ಟಾಪ್. ಹಿಂದೆ ತಗೊಂಡೋಗೋಣ ಈಗ. ನೋಡಿ ಗೈಸ್ ಹಿಂದೆ ಹೋಗ್ತಾ ಇದೆ. ಸ್ಪೀಡಲ್ಲಿ ಹೋಗ್ತಾ ಇದೆ. ರಿಮೋಟ್ ಕಂಟ್ರೋಲ್ ಕಾರ್. ಸೈಡ್ ಬಾರ್ ಒಂದು ನಿಮಿಷ ನೋಡಿ ಗೈಸ್. ಬಟನ್ ಒತ್ತಿದ್ರೆ ಲಾಂಗ್ ಪ್ರೆಸ್ ಮಾಡೋ ನೋಡಿ ಹಿಂದೆ ಹೋಗ್ತಾ ಇದೆ. വണ്ടി സ്വന്തം ബാക്കോട്ട് പോവാ. ഉള്ളില് ആളില്ല. Nobody is inside. Oh, finally we made it happen.